ಇನ್ನೊಂದು ವಿಷಯ ನಾನು ಎಂದೆಂದಿಗೂ ಮರೆಯಲ್ಲ. ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಮನಸ್ಥಿತಿ ಆವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳೋಕೆ ಸಾಧ್ಯನೇ ಇಲ್ಲ. ನನ್ನ ಜೊತೆಯಲ್ಲಿದ್ದವರು, ನನ್ನ ಹತ್ರ ಇರೋವ್ರಿಗೆ ಮಾತ್ರ ಅದು ಗೊತ್ತಿತ್ತು. ಆ ಟೈಮಲ್ಲಿ ನನಗೆ ಜೊತೆಗಿದ್ದು, ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ದರ್ಶನ್ ಮತ್ತು ಯಶ್, ನಾನು ಹೇಳಲೇಬೇಕಿಲ್ಲಿ ಈ ವಿಷಯನ, ಎಷ್ಟು ನನಗೆ ಧೈರ್ಯ ತುಂಬಿದ್ರು. ಬರೀ ಬಂದು ಯಾವುದೋ ಒಂದು ದಿನ ಇಲ್ಲಿ ಬಂದು ಭಾಷಣ ಮಾಡಿ ಹೋಗಿದ್ದಲ್ಲ, 15-20 ದಿವಸಗಳು ನನ್ನ ಜೊತೆಯಲ್ಲಿದ್ದು ನನಗಿಂತ ಅವ್ರು ಜಾಸ್ತಿ ಶ್ರಮ ಪಟ್ಟು ಆ ಬಿಸಿಲಲ್ಲಿ, ಆ ಧೂಳಲ್ಲಿ, ಆ ಜನರ ಮಧ್ಯೆ ಅವ್ರು ಕಷ್ಟಪಟ್ಟು ನನಗೋಸ್ಕರ ನಿಂತಿದ್ರು. ಆ ಪ್ರೀತಿ ಇದೆಯಲ್ಲ, ಅವರೇನು ನನಗೆ ಏನೋ ಅದನ್ನು ಮಾಡಬೇಕು ಅಂತ ಏನಿರಲಿಲ್ಲ. ಎಷ್ಟೋ ಜನ ನೋಡಿದ್ವಿ, ಅಂಬರೀಷ್ ಅವರು ಇದ್ದಾಗ ಜೊತೇಲಿ ಎಷ್ಟೋ ಜನ ಇದ್ರು, ಅವರೆಲ್ಲ ಏನು ಜೊತೇಲಿ ಉಳ್ಕೊಂಡಿಲ್ಲ. ಆಮೇಲೆ ಜೀವನದಲ್ಲಿ ನಾವು ಸಹಾಯ ಮಾಡಿದವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಅಂತ ಯಾವತ್ತೂ ಎದುರು ನೋಡಬಾರ್ದು. ನಾವು ಎದುರು ನೋಡಲ್ಲ ಅದನ್ನು. ಆದರೆ ನಡೆದು ಬಂದ ದಾರಿಯನ್ನು ನಾವು ಮರೆಯಬಾರದು. ಅದು ಮನುಷ್ಯರ ಲಕ್ಷಣ, ಮನುಷ್ಯತ್ವದ ಗುಣ. ಅದು ಆ ಗುಣ ದರ್ಶನಲ್ಲಿದೆ. ಅದನ್ನು ನಾನು ಎಂದಿಗೂ ಮರೆಯಲ್ಲ. ಅದೇ ಆಶೀರ್ವಾದ ದರ್ಶನ್ಗೆ ಇವತ್ತಿನ ದಿನ ಮಾಡಿರೋ ಒಳ್ಳೆ ಕೆಲಸಗಳು ನೋಡಿ. ರಾಜಕಾರಣ, ಅಧಿಕಾರ ಅಥವಾ ಸಿನಿಮಾ ರಂಗದಲ್ಲಿ ಯಶಸ್ವಿ ಹೆಸರು ಎಲ್ಲ ಬರುತ್ತೆ, ಅದು ಯಾವುದು ಶಾಶ್ವತ ಅಲ್ಲ. ಅಲ್ಲಿ ಇದ್ದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ, ಯಾವ ರೀತಿ ನಾವು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಈ ಒಂದು ಸಮಾರಂಭ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಚ್ಚಿದಾನಂದ್ ಅರೇಂಜ್ ಮಾಡಿರೋದು, ತುಂಬ ಖುಷಿ ಆಗತ್ತೆ. ಇದೇ ಶ್ರೀರಂಗಪಟ್ಟಣದಲ್ಲಿ ನಾನು ನಿಂತ್ಕೊಂಡು ಸಚ್ಚಿ ಒಂದು ರಾಜಕಾರಣದ ಒಂದು ಎಂಟ್ರಿ ವೇಳೆ ನಾನು ಹೇಳಿದ್ದೆ. ಎಲ್ಲರೂ ಅವಾಗ ಕೇಳ್ತಾ ಇದ್ರು, ಕಳೆದ ವಿಧಾನಸಭಾ ಚುನಾವಣೆ ಒಂದು ಹೊತ್ತಲ್ಲಿ ಸಚಿನ ನಿಲ್ಲಿಸ್ತೀರಾ, ಅಭಿಷೇಕ್ನ ನಿಲ್ಲಿಸ್ತೀರಾ, ನೀವು ನಿಂತ್ಕೋತೀರಾ ಅನ್ನೋ ಮಾತು ಎಲ್ಲ ಕಡೆ ನಡೀತಾ ಇತ್ತು. ಮಾಧ್ಯಮಗಳಲ್ಲಂತೂ ಆವತ್ತಿಂದ ಇವತ್ತಿಗೂ ಆ ರೀತಿಯ ಒಂದು ಊಹಾಪೋಹಗಳು ನಡೀತಾನೆ ಇದೆ, ನಡೀಲಿ. ಆದರೆ ನಾನು ಒಂದೇ ಮಾತನ್ನೇ ಈ ವೇದಿಕೆ ಇದೇ ಇದರಲ್ಲಿ ಹೇಳಿದ್ದೆ. ನನಗೆ ಕೇಳಿದ್ರೆ ಸಚಿಗೆ ಟಿಕೆಟ್ ಕೇಳ್ತೀರಾ, ಅಭಿಷೇಕ್ಗೆ ಟಿಕೆಟ್ ಕೇಳ್ತೀರಾ ಅಂತ ಕೇಳಿದ್ರೆ ನಾನು ಸಚಿಗೆ ಕೇಳ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಅದೇ ಮಾತನ್ನು ನಾನು ಉಳಿಸ್ಕೊಂಡು ಬಂದೆ ಸಚಿ ಪರವಾಗಿ. ಯಾಕೆಂದರೆ ಸಚಿನೂ ನನ್ನ ಪರವಾಗಿ ನಿಂತಿದ್ದ ನನ್ನ ಚುನಾವಣೆಯ ಒಂದು ಹೊತ್ತಲ್ಲಿ. ಯಾವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ, ನಾವು ನಡೆದ ಬಂದ ದಾರಿ, ನಮ್ಮ ಕೈ ಹಿಡಿದ ಕೈಗಳು, ಇವು ಯಾವತ್ತೂ ನಾವು ಮರೆಯಬಾರದು. ಇದನ್ನು ನಾವು ದರ್ಶನಿಂದ ಕಲಿಬೇಕು ನಿಜವಾಗ್ಲೂ. ಇವತ್ತು ದರ್ಶನ ನಾನು ಏನಾದ್ರು ತುಂಬ ಹೊಗಳಿದ್ದೀನಿ ಅಥವಾ ತುಂಬ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಅಂದರೆ ಆಮೇಲೆ ಮನೆಗೆ ಬಂದು ಬೈತಾನೆ ನನಗೆ. ಅದಕ್ಕೆ ನಾನು ಜಾಸ್ತಿ ಹೇಳೋಕ್ಕೂ ನನ್ನ ಕೈಲಿ ಆಗಲ್ಲ. ಇನ್ನು ಇಲ್ಲಾಂದರೆ ಇನ್ನೆಷ್ಟೋ ಹೇಳ್ಬೋದು ನಾನು ದರ್ಶನ್ ಬಗ್ಗೆ. ಬಟ್ ಖುಷಿ ಆಗತ್ತೆ, ಎದೆ ತುಂಬಿ ಬರುತ್ತೆ. ದರ್ಶನಿಗೆ ಆ ದೇವರು ಎಲ್ಲ ಕೊಟ್ಟಿದ್ದಾನೆ, ನಾವೇನು ಕೇಳೋದು? ಅವನಿಗೆ ಎಲ್ಲ ರೀತಿಯ ಸಕ್ಸಸ್, ಒಳ್ಳೆ ಹೆಸರು, ಕೋಟ್ಯಾಂತರ ಜನ ಅಭಿಮಾನಿಗಳು ಎಲ್ಲ ಕೊಟ್ಟಿದ್ದಾರೆ. ನಾನು ಕೇಳೋದು ನೆಮ್ಮದಿಯಿಂದ ಸಂತೋಷದಿಂದ ಇರಬೇಕು, 100 ವರ್ಷ ಹೀಗೆ ಇರಬೇಕು, ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡುವಂಥ ಒಂದು ಗುಣ ಇದೆಯಲ್ಲ, ಅದನ್ನು ಹಾಗೆ ಉಳಿಸ್ಕೋಬೇಕು. ಬೇರೆಯವ್ರನ್ನೂ ಬೆಳೆಸೋವಂಥ ಗುಣ ನಾನು ಬರೀ ಅಂಬರೀಷ್ ಅವರೆಲ್ಲ ಒಬ್ಬರಲ್ಲೇ ನೋಡಿದ್ದೀನಿ, ಅದಾದಮೇಲೆ ದರ್ಶನಲ್ಲಿ ನೋಡ್ತಾ ಇದ್ದೀನಿ. ಅದೇ ಗುಣ ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ದರ್ಶನಲ್ಲಿ. ಇದೇ ಇನ್ನು ಅದೇ ಹೇಳ್ಕೊಂಡೋದ್ರೆ ದರ್ಶನ್ ಬಗ್ಗೆ ನಾನು ಇಡೀ ರಾತ್ರಿ ಹೇಳ್ಬೋದು, ಆದರೆ ಬೇಡ, ಎಲ್ರಿಗೂ ಮಾತಾಡೋ ಒಂದು ಅವಕಾಶ ಇರಲಿ. ಯಾವತ್ತೂ ಒಳ್ಳೆಯದನ್ನು ಮಾಡೋರಿಗೆ ಭಗವಂತ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ಮಾತನ್ನು ನಾನು ತುಂಬ ದೃಢವಾಗಿ ನಂಬಿದ್ದೀನಿ. ನನ್ನ ಸುತ್ತಾನೂ ಎಲ್ಲ ಒಳ್ಳೆಯವರೇ ಇದ್ದಾರೆ, ಅದನ್ನು ನಾನು ನಂಬಿದ್ದೀನಿ. ಆ ದೇವರ ಒಂದು ಆಶೀರ್ವಾದ ಇದೆ. ಅಂಬರೀಷ್ ಅವರಿದ್ದಾರೆ ಇಲ್ಲಿ, ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ, ಅಷ್ಟೇ, ಇನ್ನೇನು ಬೇಡ. ನಿಮ್ಮ
ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ. 5 ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇತ್ತು ಈ 5 ವರ್ಷಗಳು ಅಂದರೆ, ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೇಲಿ ನಿಂತ್ರಲ್ಲ. ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ.